ಮೋದಿಜಿ ಅವರಿಗೆ ಏನು ಕೋಟ್ ಹಾಕ್ಬೇಕು ಅಂತ. ಮೊಟ್ಟ ಮೊದಲನೇ ನಾಯಕ, ಈ ವಿಶ್ವನೇ ಮೆಚ್ಚಿರೋ ಅಂತ ನಾಯಕ ನಮ್ಮ ಪ್ರಧಾನ ಮಂತ್ರಿ ಅವ್ರು ತೋರ್ಸ್ಕೊಟ್ರು. ಹೊರಗಡೆ ದೇಶದಿಂದ ನೋಡೋದ್ ಬೇಡ, ನಾವ್ ಇಲ್ಲೇ ಸಾಧಿಸೋಣ ಅಂತ. ನಮ್ ದೇಶದಲ್ಲಿ ಮಾಡೋದ್ನ ನೀವ್ ಬಂದು ನಮ್ ದೇಶದಲ್ಲಿ ನೋಡ್ ಕಲೀರಿ ಅಂತ. ನಮ್ಮ ಈ ಯುವಕರಲ್ಲಿ ಏನ್ ತಾಕತ್ತಿದೆ ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟವ್ರು ಯಾರು ಇವತ್ತು? ನಮ್ ಪ್ರಧಾನಿ ಮೋದಿಜಿ ಅವರು. ಏನ್ ಮಾಡಿದ್ರು ಅವ್ರು ಅಂತದ್ದು ಒಂದು ಸಿಂಪಲ್ ಉದಾಹರಣೆ ಕೊಡ್ಬೇಕು ಅಂದ್ರೆ, ಡಿಜಿಟಲ್ ಇಂಡಿಯಾ ಇವತ್ತೇನ್ UPI ಇದೆಯಲ್ಲ, ಪ್ರತಿಯೊಬ್ರು ಉಪಯೋಗಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಮಾಡಿ ಅದನ್ನ ಹೊರ ದೇಶಕ್ಕೆ ತೋರಿಸ್ಕೊಟ್ಟಿರೋದು ಇವತ್ತು ನಮ್ ಪ್ರಧಾನ ಮಂತ್ರಿ ಮೋದಿಜಿ ಅವರು. मैं तो समझौता करके चला जाऊंगा, आगे बढ़ाने का काम आपका है. Talking about joining Indian UPI, the payment. ಏನ್ UPI ಅಂತ ಇದೆಯಲ್ಲ, ಅದು ಎಲ್ಲೋದ್ರೂ ಎಂತ ಸಣ್ಣ ಅಂಗಡಿಗೆ ಹೋದ್ರು ನಾವು ಫೋನ್ ಮೂಲಕ ಡಿಜಿಟಲ್ ಆಗಿ ಆಗ್ಲೇನೆ ಪೇಮೆಂಟ್ ಮಾಡಬಹುದು. ಎಂತ ಸಣ್ಣ ಹಳ್ಳಿ ಆಗ್ಲಿ ಎಂತದೇ ಆಗ್ಲಿ, ಜರ್ಮನಿಯಿಂದ ಪ್ರಧಾನಿ ಬರ್ತಾರೆ, ಅದು ಹೇಗ್ ಕೆಲಸ ಮಾಡುತ್ತೆ ಅಂತ ನೋಡಕ್ಕೆ. India made a lot of progress on the digital sector, and I think this is due to the engagement of so many people. ಇದನ್ನ ಕಲಿಸ್ಕೊಟ್ಟವ್ರು ಯಾರು? ನಮ್ ಪ್ರಧಾನಿ ಮೋದಿಜಿ ಅವರು. ಎಲ್ಲ ನಾವು ಬೇರೆ ದೇಶ ನೋಡೋದ್ ಬೇಕಿಲ್ಲ, ನಮ್ ದೇಶದಲ್ಲೇ ಬಹಳಷ್ಟು ಜನ ಇದ್ದಾರೆ, ಬಹಳಷ್ಟು ಜಾಣರಿದ್ದಾರೆ. ಇಂಥ ಪ್ರಧಾನ ಮಂತ್ರಿಗೆ ನಾವು ಒಂದು ಅಳಿಲು ಸೇವೆ ಮಾಡ್ಬೇಕೋ ಬೇಡವೋ? ಈ ಚುನಾವಣೆ ನಮ್ಮ ದೇಶದ ಚುನಾವಣೆ, ಈ ಚುನಾವಣೆ ನಮ್ಮೆಲ್ಲರ ರಕ್ಷಣೆಯ ಚುನಾವಣೆ, ಈ ಚುನಾವಣೆ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ಚುನಾವಣೆ. ಭಾರತ್ ಮಾತಾ ಕಿ